8 ವರ್ಷ ಆಯ್ತು ನಾವು ಮಾಡಕೊಣಿಕೆ ಇಲ್ಲಿಂದ KFTC ಇಂದ ನಮ್ಗೆ ಒಂದ್ ಮಳಿಗೆ ಕೊಟ್ಟಿದ್ರು. ಬಟ್ ಮುರುಡೇಶ್ವರ, ಬೆಂಗಳೂರು ವಿಧಾನಸೌಧದಲ್ಲಿ, ನೆಕ್ಸ್ಟ್ ಇಲ್ಲಿ ಬೆಂಗಳೂರಲ್ಲಿ ಇದ್ ಮಾಡಿದ್ದೇನೆ, ಮೈಸೂರಿನಲ್ಲಿ ಮಾಡಿದ್ದೇನೆ. ನಾನು ಕೇರಳದನ ಹೋಗಿದ್ದೀನಿ. ಬಂಗಡ ಖಾರ ಹುಳಿ ಹಾಕಿ ನ್ಯಾಚುರಲ್ ಹಾಕ್ತಿದ್ದೇನೆ, ಕಲರ್ ಎಲ್ಲ ಹಾಕಲ್ಲ. ಶುಂಠಿ ಬೆಳ್ಳುಳ್ಳಿ ಮತ್ತೆ ಆತರ ಮನೇಲಿ ಹೇಗ್ ಮಾಡ್ತೀವಿ ಅದೇ ತರ ಮಾಡ್ತಾ ಇದೀವಿ. ಒಳ್ಳೆ ವಾತಾವರಣಕ್ಕೂ ಒಳ್ಳೆ ಫಿಶ್ ಟೇಸ್ಟ್ ಚೆನ್ನಾಗಿದೆ, ಒಳ್ಳೆ ಇದು. ಅಯ್ಯೋ ಹಲೋ ಹಲೋ ಪ್ರೋಗ್ರಾಮ್ ಏನು ನಾವು ಏನ್ ಅನುಭವ ಅದ್ರ ಬಗ್ಗೆ ಏನ್ ಸಿಗತ್ತೆ, ಮೀನಲ್ಲಿ ಏನಿದೆ ಅಂತ ಅನ್ನೋದನ್ನ ನಾವೆಲ್ಲ ನ್ಯಾಚುರಲ್ ಆಗಿ ಹೇಳ್ಕೊಡ್ತಿದೀವಿ. ಅದರಿಂದಾಗಿ ತುಂಬಾನೇ ಪಾಪ್ಯುಲರ್ ಆಗಿದೆ ನಮ್ಮ ಹೋಟ್ಲು, ಸಿಕ್ಕಾಪಟ್ಟೆ ಫೇಮಸ್ ಇದೆ. ಮೀನ್ ಫಿಶ್ ಪ್ರಾನ್ಸ್ ಫಿಶ್ ಬಿರಿಯಾನಿ ಸ್ಪೆಷಲ್ ನಮ್ಮ ಹೋಟ್ಲಲ್ಲಿ. ಗೀ ರೋಸ್ಟ್, ಕ್ರಾಬ್ ಗೀ ರೋಸ್ಟ್, ಪ್ರಾನ್ಸ್ ಗೀ ರೋಸ್ಟ್, ತವಾ ಫ್ರೈ ಎಲ್ಲ ತುಂಬಾನೇ ಫೇಮಸ್ ಆಗಿದೆ. ರೀಸನಬಲ್ ಪ್ರೈಸ್ ಅಲ್ಲಿ ಜನಗಳಿಗೆ ಸರ್ವ್ ಮಾಡ್ತಿದ್ವಿ. 100 ರೂಪಾಯಿಂದ ಮೀನು ಊಟ ಸ್ಟಾರ್ಟ್ ಆಗಿದೆ. 70 ರೂಪಾಯಿಂದ ಮೀಲ್ಸ್ ಇದೆ. 70ದಿಂದ ಬಂದು 350 ರೂಪಾಯಿವರೆಗೆ ಮೀಲ್ಸ್ ಇದೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಬಟ್ ಸಮುದ್ರ ಮೀನ್ ಬಂದ್ಬಿಟ್ಟು ನಿಮಗೆ ನ್ಯಾಚುರಲ್ ಆಗಿ ಬೆಳೀತದೆ. ಯಾವುದೇ ರೀತಿ ನಾವು ಫೀಡ್ ಹಾಕಕ್ ಆಗಲ್ಲ ಅದನ್ನ. ಜನಗಳು ಇನ್ನು ಮುಂದೆ ಸ್ವಲ್ಪ ಎಚ್ಚೆತ್ಕೊಂಡ್ಬಿಟ್ಟು ಸಮುದ್ರ ಮೀನ್ ಕಡೆ ವ್ಯವಹಾರ ಮಾಡಿ ಇದರಿಂದ ಬಿಸ್ನೆಸ್ ಚೆನ್ನಾಗಿದೆ ಎಲ್ಲರಿಗೂ. ನಾನು ಒಂದು ಲೇಡಿ ಆಗ್ಬಿಟ್ಟು 15 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ತುಂಬಾನೇ ಸಕ್ಸಸ್ ನೋಡಿದ್ದೀನಿ. ಸಾಂಬಾರ್ ಆಗ್ಲಿ, ಫ್ರೈ ಆಗ್ಲಿ, ನಾವೇನಿದ್ರು ನ್ಯಾಚುರಲ್ ಆಗಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ. ನನ್ನ ಹೆಸರು ಲೀಲಾವತಿ. ನಾವು ಮಂಗಳೂರಿಂದ ತರೋದು ಎಲ್ಲ ಫಿಶ್. ಇಲ್ಲ, ನಾವೇ ಪರ್ಚೇಸ್ ಮಾಡಿರೋದು. 200 ಇದ್ರೆ ಇಲ್ಲಿ 300ಗೆ ಸೇಲ್ ಮಾಡ್ತೇವೆ. ಇದೆ. ಒಳ್ಳೇದು. ಒಂದು ಕರ್ನಾಟಕ ಗೌರ್ಮೆಂಟ್ ಗೆ ನಾನೊಂದು ಅಪ್ರಿಸಿಯೇಟ್ ಮತ್ತೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಮೀನುಗಾರರ ಸಮಸ್ಯೆ ಅಟ್ಲೀಸ್ಟ್ ಈ ರೀತಿ ಒಂದು ಎಕ್ಸಿಬಿಷನ್ ಮಾಡೋದ್ರಿಂದ ಆದ್ರೂ ಮೀನುಗಾರರ ಸಮಸ್ಯೆ ಆಗಲಿ, ಅವ್ರಿಗೆ ಯಾವ ರೀತಿ ಕರ್ನಾಟಕ ಸರ್ಕಾರದಿಂದ ಹೆಲ್ಪ್ ಮಾಡ್ಬೋದು ಅನ್ನೋದು ಒಂದು ತಿಳುವಳಿಕೆ, ಅವೇರ್ನೆಸ್ ಬರುತ್ತಲ್ಲ. ಅದಕ್ಕೋಸ್ಕರ ಅದೇ ರೀತಿ ಕರ್ನಾಟಕ ವಿಶ್ವ ಮೀನುಗಾರರ ಅಭಿವೃದ್ಧಿಗೆ ಮತ್ತು ಮೀನುಗಾರರ ಸಂಘಗಳಿಗೆ ಮೊದಲದಾಗಿ ವಿಶ್ವ ಮೀನುಗಾರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ, ಇಲ್ಲಿ ಏರ್ಪಡಿಸಿರುವಂತ ಕರ್ನಾಟಕ ಸರ್ಕಾರ ಆಗಿರ್ಬಹುದು, ಬೇರೆ ಬೇರೆ ರೀತಿ ಎಕ್ಸಿಬಿಟರ್ಸ್ ಆಗಿರ್ಬಹುದು, ಅದೇ ರೀತಿ ತುಂಬಾ ಚೆನ್ನಾಗಿ ತಿಂಡಿ ಆಗಿರ್ಬಹುದು, ಒಂದು ಮೀನಿನ ಉಪಯುಕ್ತಗಳಿಂದ ಯಾವ ರೀತಿ ತಿಂಡಿಗಳನ್ನು ಮಾಡಬಹುದು, ಜನರು ಯಾವ ರೀತಿ ಒಂದು ಡೈಲಿ ಫುಡ್ ನ ಕನ್ಸ್ಯೂಮ್ ಮಾಡಬಹುದು ಅನ್ನೋ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದ. ವೆರೈಟೀಸ್ ಆಫ್ ಫಿಶಸ್, ಎಸ್ಪೆಷಲಿ ದ ಎಂಟ್ರೆನ್ಸ್ ಅಲ್ಲಿ ಅಕ್ವೇರಿಯಂ ಬಂದು ತುಂಬಾ ಚೆನ್ನಾಗಿಟ್ಟಿದ್ದಾರೆ. ಅದನ್ನ ನಾವು ಎಲ್ಲೆಲ್ಲೋ ಹೋಗಿ ನೋಡ್ಬೇಕು ಅಂತ ಇದ್ವಿ. ಆ ಎಕ್ಸ್ಪೀರಿಯನ್ಸ್ ಇಲ್ಲಿ ನಮಗೆ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಬೇರೆಯವರು ಬಂದ್ರೆ ಮಕ್ಕಳ ಜೊತೆಗೆ ತುಂಬಾ ಎಂಜಾಯ್ ಮಾಡ್ತಾರೆ ಜಾಗ. ಅದಿಲ್ಲದೆ ಅದರಿಂದ ಹೊರಗಡೆ ಬಂದ ತಕ್ಷಣ ಊಟದ ಸ್ಟಾಲ್ ಹತ್ರ ಬಂದ್ವಿ. ತುಂಬಾ ಚೆನ್ನಾಗಿದೆ, ಮನ್ಸಿಗೆ ಒಂಥರ ರಿಲ್ಯಾಕ್ಸ್ ಆಗಿದೆ. ವೀಕೆಂಡ್ ಖಂಡಿತ ಬರ್ಬೇಕು ಎಲ್ರು. ಓ ಅಲ್ಲಿ ಮುಲ್ಪಲ್ಲ ನಿಕ್ಲಿನಾ ಒಂಥರ ಹೊಲ್ಸ್ಕನಂತಾರು ದಾನೆ ಇಂಚ ಪೂರ ಕುಡ್ಲಾಡ್ತಾರೆ ಕನ್ನಡ ತಾಳ್ಮೆ ಇರ್ಲಿ ಒಂಚೂರು.